Dear students, electromagnetic induction part 2. ಈಗಾಗಲೇ ಒಂದು ಇಂಟ್ರೊಡಕ್ಷನ್ ಆಗಿದೆ ನಿಮಗೆ. ಅದನ್ನು ನೆನಪಲ್ಲಿ ಇಟ್ಕೊಂಡು ನಾವಿಲ್ಲಿ ಮತ್ತೆ ಮುಂದಕ್ಕೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಈ ಫ್ಯಾರಡೆ ಮತ್ತು ಹೆನ್ರಿ ಎಕ್ಸ್ಪೆರಿಮೆಂಟ್ಸ್ಗಳಲ್ಲಿ 3 ಎಕ್ಸ್ಪೆರಿಮೆಂಟ್ಸ್ಗಳನ್ನು ನಾವು ಸ್ಟಡಿ ಮಾಡಿದ್ದೀವಿ. ಸೊ ಆ 3 ಎಕ್ಸ್ಪೆರಿಮೆಂಟ್ಗಳಲ್ಲಿ ನಾವು ಅಬ್ಸರ್ವ್ ಮಾಡಿರುವಂಥದ್ದನ್ನು ಒಂದು ಲಾ ಫಾರ್ಮಲ್ಲಿ ಫ್ಯಾರಡೆ ಹೇಳ್ತಾರೆ. ಅದಕ್ಕೆ ಫ್ಯಾರಡೇಸ್ ಲಾ ಆಫ್ ಇಂಡಕ್ಷನ್ ಅಂತ ಹೇಳ್ತಾರೆ. ಸೊ 1ನೇ ಎಕ್ಸ್ಪೆರಿಮೆಂಟು, 2ನೇದು, 3ನೇದು, ಈ 3 ಎಕ್ಸ್ಪೆರಿಮೆಂಟು ನಿಮಗೆ ನೆನಪಿದೆ ಅನ್ಕೋತೀನಿ. ಅಲ್ಲೆಲ್ಲ ನಾವೇನು ಮಾಡಿದ್ವಿ ಕೇಳಿದರೆ, ಒಂದು ಕಾಯಿಲನ್ನು ತಗೊಂಡ್ವಿ, ಮತ್ತೊಂದು ಬಾರ್ ಮ್ಯಾಗ್ನೆಟನ್ನು ತಗೊಂಡ್ವಿ. ಸೊ ಆ ಬಾರ್ ಮ್ಯಾಗ್ನೆಟನ್ನು ಕಾಯಿಲ್ ಕಡೆ ಮೂವ್ ಮಾಡಿದಾಗ ಅಥವಾ ಅದರ ವಿಡ್ರಾ ಮಾಡಿದಾಗ ಸೊ ಆ ಡಿಫ್ಲೆಕ್ಷನ್ನು ಗ್ಯಾಲ್ವನೋಮೀಟ್ರಲ್ಲಿ ತೋರಿಸ್ತಾ ಇತ್ತು. ಅದು ಮೊಮೆಂಟರಿ. ಸೊ ಆ ಡಿಫ್ಲೆಕ್ಷನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಆ ಒಂದು ಕ್ಲೋಸ್ಡ್ ಸರ್ಕ್ಯೂಟಲ್ಲಿ EMF ಇಂಡ್ಯೂಸ್ ಆಗಿದೆ, ನೆಕ್ಸ್ಟ್ ಕ್ಲೋಸ್ಡ್ ಸರ್ಕ್ಯೂಟ್ ಆಗಿರೋದ್ರಿಂದ ಕರೆಂಟ್ ಫ್ಲೋ ಆಗಿದೆ ಅನ್ನೋದು ಗೊತ್ತಾಗುತ್ತೆ. 2ನೇ ಎಕ್ಸ್ಪೆರಿಮೆಂಟ್ಗೆ ನಾವೇನು ಮಾಡಿದ್ವಿ ಅಂದರೆ, ಒಂದು 2 ಕಾಯಿಲ್ಗಳನ್ನ ಯೂಸ್ ಮಾಡಿದ್ವಿ. ಒಂದು ಕಾಯಿಲಿಗೆ ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದ್ವಿ, ಇನ್ನೊಂದು ನಿಯರ್ ಬೈ ಕಾಯಿಲಲ್ಲಿ ಗ್ಯಾಲ್ವನೋಮೀಟ್ರನ್ನ ಕನೆಕ್ಟ್ ಮಾಡಿದ್ವಿ. ಸೊ ಆ ಬ್ಯಾಟ್ರಿ ಇರುವಂಥ ಕಾಯಿಲಿಗೆ ನಾವು ಸ್ವಿಚ್ ಆನ್ ಮಾಡಿದಾಗ ಒಂದು ಕ್ಷಣ ಏನಾಗುತ್ತೆ ಕೇಳಿದರೆ, ಈ ಸೆಕೆಂಡರಿ ಕಾಯಿಲ್ ಅಂತೀವಲ್ಲ ನಾವು, ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡಿರುವಂಥದ್ದು. ಸೊ ಆ ಗ್ಯಾಲ್ವನೋಮೀಟ್ರಲ್ಲಿ ನಾವು ಡಿಫ್ಲೆಕ್ಷನನ್ನು ನೋಡಿದ್ವಿ, ಅಂದರೆ ಅಲ್ಲೂ ಕೂಡ EMF ಇಂಡ್ಯೂಸ್ ಆಯಿತು ಅನ್ನುವಂಥದ್ದು. ನೆಕ್ಸ್ಟ್ ಏನು ಮಾಡಿದ್ವಿ, ಆ ಒಂದು ಸ್ವಿಚ್ಚನ್ನು ಆಫ್ ಮಾಡಿದಾಗ, ಅಂದರೆ ಸರ್ಕ್ಯೂಟನ್ನು ಬ್ರೇಕ್ ಮಾಡಿದ್ವಿ ನಾವು. ಕರೆಂಟ್ ಫ್ಲೋ ಆಗ್ತಾ ಇತ್ತು ಕಾನ್ಸ್ಟೆಂಟಾಗಿ. ಸೊ ಈಗ ಸ್ವಿಚ್ಚನ್ನು ಓಪನ್ ಮಾಡಿದ್ವಿ ನಾವು. ಮತ್ತು ನಿಯರ್ ಬೈ ಕಾಯಿಲ್, ಏನು ಸೆಕೆಂಡರಿ ಕಾಯಿಲ್ ಅಂತೀವಿ ನಾವು, ಅದರಲ್ಲಿ ಮತ್ತೆ ಒಂದು ಕ್ಷಣ ಡಿಫ್ಲೆಕ್ಷನನ್ನು ನಾವು ನೋಡಿದ್ವಿ. ಅದರ ನಂತರ ಒಂದು 3ನೇ ಎಕ್ಸ್ಪೆರಿಮೆಂಟಿಗೆ ಬಂದಾಗ, ಒಂದು ಕಾಯಿಲಿಗೆ ನಾವು ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡಿದ್ವಿ, ಇನ್ನೊಂದು ಕಾಯಿಲಿಗೆ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ವಿ. ಬಟ್ ಇಲ್ಲಿ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿರುವಂಥ ಕಾಯಿಲಿಗೆ ಸ್ವಿಚ್ಚನ್ನು ಆನ್ ಮಾಡಿಟ್ಟಿದ್ವಿ, ಅಂದರೆ ಅರ್ಥ ಕಾನ್ಸ್ಟೆಂಟ್ ಕರೆಂಟು ಫ್ಲೋ ಆಗ್ತಾ ಇತ್ತು. ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಸಿಚುವೇಶನ್ದಲ್ಲಿದ್ದಾಗ ದರ್ ಇಸ್ ನೋ ಡಿಫ್ಲೆಕ್ಷನ್. ಆದರೆ ನಾವೇನು ಮಾಡಿದ್ವಿ, ಆ ಕಾಯಿಲನ್ನು ಇನ್ನೊಂದು ಕಾಯಿಲಿಗೆ ಹತ್ತಿರಕ್ಕೆ ಮೂವ್ ಮಾಡಿದಾಗ ಅಥವಾ ದೂರಕ್ಕೆ ತಗೊಂಡು ಹೋದಾಗ ಅಲ್ಲಿ ಮತ್ತೆ ಡಿಫ್ಲೆಕ್ಷನನ್ನು ಅಬ್ಸರ್ವ್ ಮಾಡಿದ್ವಿ. ಇಲ್ಲೂ ಕೂಡ EMF ಇಂಡ್ಯೂಸ್ ಆಗಿದೆ, ಆ ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗಿದೆ, ಗ್ಯಾಲ್ವನೋಮೀಟರು ಡಿಫ್ಲೆಕ್ಷನ್ ಕೊಟ್ಟಿದೆ ಅನ್ನೋದು ಗೊತ್ತಾಯ್ತು ನಮಗೆ. ಸೊ ಇಷ್ಟು ಎಕ್ಸ್ಪೆರಿಮೆಂಟು ಅಬ್ಸರ್ವ್ ಮಾಡಿದಾಗ ಏನು ಅರ್ಥ ಆಗುತ್ತೆ ನಮಗೆ ಅಂದರೆ, ಇಫ್ ದರ್ ಈಸ್ ಎ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ linked with the coil, then only so there is a EMF induced in the circuit. ಸೊ ಅದಕ್ಕೆ ಫ್ಯಾರಡೆ ಏನು ಹೇಳ್ತಾರೆ ಕೇಳಿದರೆ, ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಲಾ, ಫ್ಯಾರಡೇಸ್ ಲಾ ಆಫ್ ಇಂಡಕ್ಷನ್ ಅಂತ ಹೇಳ್ತೀವಿ ನಾವು. ಆ ಲಾ ಏನು ಹೇಳುತ್ತೆ ಕೇಳಿದರೆ, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಇಂಡ್ಯೂಸ್ಡ್ EMF ಇನ್ ಎ ಸರ್ಕ್ಯೂಟ್ ಈಸ್, ಇಲ್ಲಿ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇರೋದು, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಇಂಡ್ಯೂಸ್ಡ್ EMF ಇನ್ ಎ ಸರ್ಕ್ಯೂಟ್ ಈಸ್ ಈಕ್ವಲ್ ಟು ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದ ಸರ್ಕ್ಯೂಟ್. ಯಾಕೆ ಈ ಟೈಮ್ ರೇಟ್ ಅನ್ನೋದು ಬಂತು ಅನ್ನುವಂಥದ್ದು ನಿಮ್ಗೆ ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೆ. ಏನು ಕೇಳಿದರೆ, ಯಾವಾಗ ರಿಲೇಟಿವ್ ಮೋಷನ್ ಇರುತ್ತೋ, ಯಾವುದಕ್ಕೆ, ಕಾಯಿಲ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕೊಡುವಂಥದ್ದು, ಅವುಗಳ ಮಧ್ಯೆ ರಿಲೇಟಿವ್ ಮೋಷನ್ ಇದ್ದಾಗ ಮಾತ್ರ ಈ ಒಂದು EMF ಇಂಡ್ಯೂಸ್ ಆಗುತ್ತೆ. ಸೊ ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದರೆ ಆಗೋದಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಅದಕ್ಕೆ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದ ಸರ್ಕ್ಯೂಟ್, ಇದು ಬದಲಾಗಬೇಕು. ಆಗ ಮಾತ್ರ EMF ಇಂಡ್ಯೂಸ್ ಆಗುತ್ತೆ. ನೀವು ಅದನ್ನು ಕ್ಲೋಸ್ಡ್ ಸರ್ಕ್ಯೂಟ್ ಆದರೆ ಏನಾಯಿತು, ಇಂಡ್ಯೂಸ್ ಆಗಿರುವಂಥ EMF ಫ್ಲೋ ಆಗುತ್ತೆ. ಆವಾಗ ನಾವು ಅದನ್ನು ಕರೆಂಟ್, ಇಂಡ್ಯೂಸ್ಡ್ ಕರೆಂಟ್ ಅಂತ ಕರಿತೀವಿ. ಸೊ ಈಗಿಷ್ಟು ಬೇಸಿಕಲಿ ನಾವು EMF ಇಂಡ್ಯೂಸ್ ಆಗಬೇಕು ಅನ್ನೋದಾದರೆ ಏನಿರಬೇಕು, ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಬೇಕು ವಿತ್ ರೆಸ್ಪೆಕ್ಟ್ ಟು ಟೈಮ್, ಆವಾಗ ಮಾತ್ರ EMF ಇಂಡ್ಯೂಸ್ ಆಗುತ್ತೆ ಅನ್ನುವಂಥದ್ದು. ಸೊ ಅದನ್ನು ಮ್ಯಾಥಮೆಟಿಕಲಿ ನಾವು ಹೇಗೆ ಹೇಳ್ಬೋದು ಅಂದರೆ, E ಈಕ್ವಲ್ಸ್ ಟು ಮೈನಸ್ d∅, ಇಲ್ಲಿ B ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ, ಆಲ್ರೆಡಿ ಒಂದು ಫ್ಲಕ್ಸನ್ನು ಕಲ್ತಿದ್ರಿ ನೀವು, ಎಲೆಕ್ಟ್ರಿಕ್ ಫ್ಲಕ್ಸನ್ನು. ಸೊ ಹಾಗಾಗಿ ಇದಕ್ಕೆ φB ಅಂತ ಡಿನೋಟ್ ಮಾಡೋದು ಉದ್ದೇಶ ಏನು ಕೇಳಿದರೆ, ಫ್ಲಕ್ಸ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇಳಿ. ಸೊ d∅B by dt, this is the rate of change of magnetic flux and that gives the value of EMF induced. ಸೊ ಈ ಒಂದು ರಿಲೇಷನನ್ನು
ಆ ಒಂದು ಸ್ಟೇಟ್ಮೆಂಟಲ್ಲಿ ಹೇಳಿರೋದು. ಸೊ ಈಸ್ ಈಕ್ವಲ್ ಟು ಮೈನಸ್ ಡಿ ಫೈ ಬಿ ಬೈ ಡಿ ಟಿ ಅನ್ನುವಂಥದ್ದು. ಇಲ್ಲೊಂದು ನೆಗೆಟಿವ್ ಸೈನ್ ಇದೆ. ಆ್ಯಕ್ಚುಲಿ ನೆಗೆಟಿವ್ ಸೈನ್ ಏನು ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಹೇಳ್ತೇನೆ. ಬಟ್ ಈಗ ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ ಈ ಇಂಡ್ಯೂಸ್ಡ್ ಇ ಎಮ್ ಎಫ್ ಏನಾಗುತ್ತೆ, ಅದು ಯಾವುದರಿಂದ ಆಗಿದೆಯೋ ಅದನ್ನು ಅಪೋಸ್ ಮಾಡುತ್ತೆ. ಯಾವುದರಿಂದ ಆಗಿದೆ, ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸಿಂದ ಆಗಿದೆ. ಅದನ್ನು ಅಪೋಸ್ ಮಾಡುತ್ತೆ, ಅಂದರೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಇರುತ್ತೆ. ಏನಾದರೂ ಯಾರು ಕಾರಣೀಕರ್ತರೋ ಅದರ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಇರುತ್ತೆ ಅನ್ನುವಂಥದ್ದು. ಸೊ ಓಕೆ, ನಿಮ್ಗೆ ಅದು ಕ್ಲಿಯರಾಗಿ ಇನ್ನೂ ಸ್ವಲ್ಪ ಹೊತ್ತಿಗೆ ನಾನು ಹೇಳ್ತೇನೆ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಾವು ಮ್ಯಾಥಮೆಟಿಕಲಿ ಈ ಸ್ಟೇಟ್ಮೆಂಟನ್ನು ಇ ಎಮ್ ಎಫ್ ಅನ್ನು ಈ ರೀತಿ ಬರಿತೀವಿ, ಇ ಈಸ್ ಈಕ್ವಲ್ ಟು ಮೈನಸ್ ಡಿ ಫೈ ಬಿ ಬೈ ಡಿ ಟಿ. ಅಂದರೆ ಇದು ಇ ಎಮ್ ಎಫ್, ಇದು ಓಪನ್ ಸರ್ಕ್ಯೂಟ್. ಓಕೆ, ಸೊ ಇನ್ನೇನಾಗುತ್ತೆ ಕೇಳಿದರೆ, ಯೂಶ್ವಲಿ ನಾವು ಮಾತಾಡ್ತಾ ಇರೋದು ಒಂದು ಸರ್ಕಲ್, ಅಂದರೆ ಒಂದು ಲೂಪಿನ ಬಗ್ಗೆ. ಒಂದು ಕಾಯಿಲನ್ನು ನಾವು ಸರ್ಕಲಲ್ಲಿ ಇಟ್ಕೊಂಡು ಆ ಒಂದು ಕಾಯಿಲಲ್ಲಿ ಅದು ಓಪನ್ ಆಗಿದ್ದರೆ ಏನು ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಓಪನ್ ಸರ್ಕ್ಯೂಟ್ ಇದು ಓಪನ್ ಸರ್ಕ್ಯೂಟ್. ಯಾಕೆಂದರೆ ಓಪನ್ನು ಇ ಎಮ್ ಎಫ್ ಇಂಡ್ಯೂಸ್ ಆಗಿದೆ. ನೀವು ಅದನ್ನು ಕ್ಲೋಸ್ ಮಾಡಿದರೆ ಏನಾಗುತ್ತೆ, ಅಲ್ಲಿ ಕರೆಂಟ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು. ಸೊ ಅದಕ್ಕೆ ನೀವು ಇದೇ ಥರ ಲೂಪ್ಗಳ ಸಂಖ್ಯೆಗಳನ್ನು ಜಾಸ್ತಿ ಮಾಡಿದರೆ, ಸೊ ಒಂದ್ರ ಪಕ್ಕದಲ್ಲಿ ಒಂದು ಹೀಗೆ ಕ್ಲೋಸ್ಲಿ ವೈಂಡ್ ಮಾಡಿದರೆ, ಸೊ ಅವಾಗ ಏನಾಗುತ್ತೆ ಕೇಳಿದರೆ, ಆ ಒಂದು ಇ ಎಮ್ ಎಫ್ ಇಂಡ್ಯೂಸ್ ಆಗೋದು ಈಚ್ ಕಾಯಿಲಿನ ಈ ನೋಡಿ, ಒಂದು ಕಾಯಿಲ್ನಲ್ಲಿ ಇಷ್ಟು ಬರುತ್ತೆ. ಸೊ 2 ಕಾಯಿಲ್ಸ್ ಇದ್ದರೆ, 3 ಇದ್ದರೆ, 4 ಇದ್ದರೆ, ಸೊ ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವೇನಂತೀವಿ ಅಂದರೆ, ಇನ್ ಕೇಸ್ ಆಫ್ ಕ್ಲೋಸ್ಲಿ ವೌಂಡ್ ಕಾಯಿಲ್ಸ್ ಆಫ್ ಎನ್ ಟರ್ನ್ಸ್, ಒಂದು ವೇಳೆ ಎನ್ ನಂಬರ್ ಆಫ್ ಟರ್ನ್ಸ್ ಇದೆ ಅಂದ್ಕೊಳ್ಳಿ, ಸೊ ಅವಾಗ ಇ ಎಮ್ ಎಫ್ ಇಂಡ್ಯೂಸ್ಡ್ ಈಕ್ವಲ್ಸ್ ಟು ಮೈನಸ್ ಆ್ಯಸ್ ಇಟ್ ಈಸ್ ಎನ್ ಇಂಟು ದಿಸ್ ಫ್ಯಾಕ್ಟರ್ ಡಿ ಫೈ ಬಿ ಬೈ ಡಿ ಟಿ ಅನ್ನುವಂಥದ್ದು, ಎನ್ ನಂಬರ್ ಆಫ್ ಟೈಮ್ಸ್. ಸೊ ಹಾಗಾಗಿ ಏನರ್ಥ ಆಯಿತು ನಿಮಗೆ, ಒಂದು ಇ ಎಮ್ ಎಫ್ ಜಾಸ್ತಿ ನಮಗೆ ಬೇಕು ಅದೇ ಒಂದು ಎಕ್ಸ್ಪೆರಿಮೆಂಟಲ್ಲಿ ಅನ್ನೋದಾದರೆ, ಸೊ ಲಾರ್ಜ್ ನಂಬರ್ ಆಫ್ ಟರ್ನ್ಸನ್ನು ನಾವು ತಗೊಂಡ್ರೆ ಸೊ ಇ ಎಮ್ ಎಫ್ನ ಮ್ಯಾಗ್ನಿಟ್ಯೂಡು ಜಾಸ್ತಿ ಆಗುತ್ತೆ. ಯಾವ ಇ ಎಮ್ ಎಫ್ ಇದು, ಇಂಡ್ಯೂಸ್ಡ್ ಇ ಎಮ್ ಎಫ್ ಅನ್ನುವಂಥದ್ದು. ಓಕೆ, ಈಗ ನೆಕ್ಸ್ಟ್ ಏನು ಕೇಳಿದರೆ, ಈ ಫ್ಯಾರಡೇಸ್ ಲಾದಲ್ಲಿ ನಮಗೆ ಮೇನ್ ಆಗಿ ಹೇಳಿರೋದು ಚೇಂಜ್ ಇನ್ ದ ಫ್ಲಕ್ಸ್. ಸೊ ಈ ಫ್ಲಕ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನುವಂಥದ್ದು. ಸೊ ಫ್ಲಕ್ಸ್ ಚೇಂಜ್ ಆಗಬೇಕಂದ್ರೆ ಯಾವ್ಯಾವುದನ್ನು ಚೇಂಜ್ ಮಾಡಿ ನಾವು ಮಾಡ್ಬೋದು ಅನ್ನುವಂಥದ್ದು. ನಮಗೆ ಎಕ್ಸ್ಪೆರಿಮೆಂಟಲ್ಲಿ ಗೊತ್ತಾಗಿರೋದೇನು ಅಂದರೆ, ಬೈ ಮೂವಿಂಗ್ ದ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟನ್ನು ಹತ್ತಿರ ತೊಗೊಂಡು ಬಂದರೆ ಆ ಒಂದು ಇ ಎಮ್ ಎಫ್ ಇಂಡ್ಯೂಸ್ ಆಗಿತ್ತು. ಮ್ಯಾಗ್ನೆಟನ್ನು ದೂರ ತಗೊಂಡೋದಾಗ ಇ ಎಮ್ ಎಫ್ ಇಂಡ್ಯೂಸ್ ಆಗಿತ್ತು. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ಬೈ ಚೇಂಜಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತನ್ನು ನಾವು ಚೇಂಜ್ ಮಾಡ್ತಾ ಇದ್ವಿ. ಅಂದರೆ ಅಲ್ಲಿ ಆ ಒಂದು ಬಾರ್ ಮ್ಯಾಗ್ನೆಟನ್ನೇ ತಗೊಳ್ಳಿ, ಸೊ ಅದರ ಹತ್ತಿರದಲ್ಲಿ ವೆರಿ ಕ್ಲೋಸ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗ್ ಇರ್ತದೆ. ಸೊ ಈ ಫೀಲ್ಡ್ ಬಗ್ಗೆ ನೀವು ಕಲ್ತಿರೋದ್ರಿಂದ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ಕೋತೀನಿ. ಸೊ ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ಸೊ ಫೀಲ್ಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಯಾವುದು ಎಲೆಕ್ಟ್ರಿಕ್ ಫೀಲ್ಡ್ ಇರಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲಿ, ನೀವು ದೂರ ಹೋದ ಹಾಗೆ ಫೀಲ್ಡ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಮ್ಯಾಗ್ನೆಟ್ ದೂರ ಇದೆ ಅಂದ್ಕೊಳ್ಳಿ, ಆವಾಗ ಫೀಲ್ಡ್ ಸ್ಟ್ರೆಂತ್ ಕಡಿಮೆ ಇರುತ್ತೆ. ಮ್ಯಾಗ್ನೆಟ್ ದೂರ ಇದೆ ಕಾಯಿಲಿಂದ, ಬಿ ವ್ಯಾಲ್ಯೂ ಕಡಿಮೆ ಇರುತ್ತೆ. ಸೊ ನೀವು ಅದನ್ನು ಹತ್ತಿರ ತಂದಾಗ ಬಿ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ದೂರ ಇದ್ದಾಗ ಏನು ಫ್ಲಕ್ಸ್ ಲಿಂಕೇಜ್ ಆಗಿತ್ತೋ ಹತ್ತಿರ ತಂದಾಗ ಇನ್ನೂ ಜಾಸ್ತಿ ಆಗುತ್ತೆ ಫ್ಲಕ್ಸ್ಗಳು. ಯಾಕೆಂದರೆ ಲಾರ್ಜ್ ನಂಬರ್ ಆಫ್ ಲೈನ್ಸ್, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್ಸು ಆ ಕಾಯಿಲನ್ನು ಎಂಟರ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಮ್ಯಾಗ್ನೆಟಿಕ್ ಫೀಲ್ಡಿನ ಸ್ಟ್ರೆಂತನ್ನು ಚೇಂಜ್ ಮಾಡೋದು, ಅಂದರೆ ಇನ್ಕ್ರೀಸ್ ಮಾಡೋದು. ಈ ಚೇಂಜಿಂಗ್ ಅಂತ ಯಾಕೆ, ನೀವು ಸಪೋಸ್ ಮ್ಯಾಗ್ನೆಟು ಕಾಯಿಲ್ ಹತ್ರನೇ ಇದೆ ಅಂದ್ಕೊಳ್ಳಿ, ನೀವು ಅದನ್ನು ದೂರ ತಗೊಂಡೋಗಿ, ಆವಾಗಲೂ ಕೂಡ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡನ್ನು ನೀವು ಚೇಂಜ್ ಮಾಡಿದರೆ ಆಗ ಕೂಡ ಫ್ಲಕ್ಸ್ ಅಲ್ಲಿ ಆ ಫ್ಲಕ್ಸನ್ನು ನಾವು ಚೇಂಜ್ ಮಾಡ್ಬೋದು. ಸೊ ನಮಗೆ ಚೇಂಜ್ ಇನ್ ಫ್ಲಕ್ಸ್ ಬೇಕು ಇನ್ ಇಂಟರ್ವಲ್ ಆಫ್ ಟೈಮ್, ಆವಾಗ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಏನು ಮಾಡ್ಬೋದು, ಬೈ ಚೇಂಜಿಂಗ್ ದ ಶೇಪ್ ಆಫ್ ದ ಕಾಯಿಲ್. ಸೊ ಕಾಯಿಲ್ ಶೇಪನ್ನು ಚೇಂಜ್ ಮಾಡ್ಬೋದು. ಕಾಯಿಲ್ ಶೇಪನ್ನು ಚೇಂಜ್ ಮಾಡೋದಂದರೆ ಎಲ್ಲವೂ ಫಿಕ್ಸ್ ಇದೆ ಅಂದ್ಕೊಳ್ಳಿ, ಒಂದೇ ಕಡೆ ಒಂದು ಮ್ಯಾಗ್ನೆಟನ್ನು ಇಟ್ಟಿದ್ದೀರಿ, ಕಾಯಿಲ್ ಇಟ್ಟಿದ್ದೀರಿ, ಏನೂ ಮತ್ತೇನು ನೀವು ಚೇಂಜ್ ಮಾಡೋದಿಲ್ಲ. ಸಿಂಪ್ಲಿ ಆ ಲೂಪ್ ಇದೆಯಲ್ಲ, ಏನು ಕಾಯಿಲ್ ಏರಿಯಾ ಆಫ್ ದ ಕಾಯಿಲನ್ನು ನೀವು ಚೇಂಜ್ ಮಾಡ್ಬೋದು. ಏರಿಯಾ ಆಫ್ ದ ಕಾಯಿಲನ್ನು ಹೇಗೆ ಚೇಂಜ್ ಮಾಡ್ಬೋದು, ನೀವು ಒಂದು ಕಾಯಿಲನ್ನು ಪ್ರೆಸ್ ಮಾಡಿದ್ರಿ ಅಂದ್ಕೊಳ್ಳಿ, ಸೊ ಅದು ರೆಕ್ಟ್ಯಾಂಗ್ಯುಲರ್ ಶೇಪಿಗೆ ಬಂತು ಅಥವಾ ಸ್ಕ್ವೇರ್ ಶೇಪಿಗೆ ಬಂತು ಅಥವಾ ಫ್ಲ್ಯಾಟ್ ಆಯಿತು, ಮತ್ತೆ ಅದನ್ನು ಎಕ್ಸ್ಪಾಂಡ್ ಮಾಡಿ ಮತ್ತೆ ಕಾಂಪ್ರೆಸ್ ಮಾಡಿ, ಸೊ ಈ ರೀತಿ ಏರಿಯಾವನ್ನು ಚೇಂಜ್ ಮಾಡ್ತಾ ಇದ್ರೆ, ಶೇಪನ್ನು ಚೇಂಜ್ ಮಾಡಿದರೆ ಆವಾಗಲೂ ಕೂಡ ಫ್ಲಕ್ಸ್ನ ಲಿಂಕೇಜ್ ಜಾಸ್ತಿ ಆಗುತ್ತೆ, ಇ ಎಮ್ ಎಫ್ ಇಂಡ್ಯೂಸ್ ಆಗಿರೋದು ಮ್ಯಾಗ್ನಿಟ್ಯೂಡು ಜಾಸ್ತಿ ಆಗುತ್ತೆ. ನೀವು
ಇನ್ಕ್ರೀಸ್ ಮಾಡಿದ್ರೆ, ಏರಿಯಾವನ್ನು ಇನ್ಕ್ರೀಸ್ ಮಾಡಿದರೆ, ಡಿಕ್ರೀಸ್ ಮಾಡಿದರೆ ಕಡಿಮೆ ಆಗುತ್ತೆ. ಸೊ ಬೋತ್ ಕೇಸಸಲ್ಲಿ ಏನು ಕೇಳಿದರೆ ದರ್ ವಿಲ್ ಬಿ ಚೇಂಜ್ ಇನ್ ದ ಫ್ಲಕ್ಸ್. ನಮಗೆ ಫ್ಲಕ್ಸ್ ಚೇಂಜ್ ಆಗೋದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಫ್ಲಕ್ಸ್ ಚೇಂಜ್ ಆಗಬೇಕು ನಮಗೆ. ಸೊ ಆ ಫ್ಲಕ್ಸ್ ಚೇಂಜ್ ಆದಾಗ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಇನ್ನೇನು ಮಾಡ್ಬೋದು ನಾವು, ಬೈ ರೊಟೇಟಿಂಗ್ ಎ ಕಾಯಿಲ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ಇದೊಂದು ಇಂಪಾರ್ಟೆಂಟ್, ಏನು ಕೇಳಿದರೆ ನೀವು ಆ ಒಂದು ಕಾಯಿಲನ್ನು ಮಾಡಿದ್ರಲ್ಲ, ರೆಕ್ಟ್ಯಾಂಗ್ಯುಲರ್ ಇರ್ಬೋದು, ಯಾವುದೇ ಶೇಪಲ್ಲಿ, ಸರ್ಕ್ಯುಲರ್ ಇರ್ಬೋದು, ಆ ಕಾಯಿಲನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲೇ ಇಟ್ಕೊಂಡು ರೊಟೇಟ್ ಮಾಡಿ ಅಂತ. ಸೊ ರೊಟೇಟ್ ಮಾಡಿದಾಗ ಏನಾಯಿತು, ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತು ಚೇಂಜ್ ಮಾಡಲಿಲ್ಲ, ನೀವು ಏರಿಯಾನೂ ಚೇಂಜ್ ಮಾಡಲಿಲ್ಲ, ಏನು ಚೇಂಜ್ ಮಾಡಿದ್ರಿ, ಟೀಟಾವನ್ನು ಚೇಂಜ್ ಮಾಡ್ತೀರಿ. ಸೊ ನಿಮಗೆ ಟೀಟಾ ಅನ್ನೋದು ಏನು ಅಂತ ಗೊತ್ತಿದೆ, ದಿಸ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಏರಿಯಾ ವೆಕ್ಟರ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನೀವು ಈ ಟೀಟಾ ವ್ಯಾಲ್ಯೂ ಚೇಂಜ್ ಮಾಡ್ತಾ ಹೋದರೆ ಕಾಸ್ ಟೀಟಾ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಫ್ಲಕ್ಸ್ ಚೇಂಜ್ ಆಗುತ್ತೆ. ಸೊ ಫ್ಲಕ್ಸ್ ಚೇಂಜ್ ಆಗಬೇಕು ನಮಗೆ ಇಲ್ಲಿ ಮೇನ್ ಆಗಿ, ಇ ಎಮ್ ಎಫ್ ಇಂಡ್ಯೂಸ್ ಆಗಬೇಕು ಅನ್ನೋದಾದರೆ ಲಿಂಕ್ಡ್ ವಿತ್ ದ ಕಾಯಿಲ್, ಆ ಕಾಯಿಲಿಗೆ ಸಂಬಂಧಪಟ್ಟಂಥ ಫ್ಲಕ್ಸು ಚೇಂಜ್ ಆಗಬೇಕು, ಆವಾಗ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ದಟ್ ಕ್ಯಾನ್ ಚೇಂಜ್ ದ ಫ್ಲಕ್ಸ್. ಓಕೆ, ಈಗ ಇಲ್ಲೊಂದು ಎಕ್ಸಾಂಪಲ್ ಇದೆ, ಅಂದರೆ ಇನ್ನೂ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಏನು ಹೇಗೆ ಅನ್ನೋವಂಥದ್ದು. ಸೊ ಹಾಗಾಗಿ ಈ ಎಕ್ಸಾಂಪಲನ್ನು ತಗೊಂಡಿದ್ದೇನೆ. ಏನು ಅಂದರೆ ಒಂದು ಸ್ಕ್ವೇರ್ ಲೂಪ್ ಆಫ್ ಸೈಡ್ 10 ಸೆಂಟಿಮೀಟರ್, ಅಲ್ಲೊಂದು ಯೆಲ್ಲೋ ಕಲರಲ್ಲಿ ಇದೆಯಲ್ಲ ಈ ಸ್ಕ್ವೇರ್ ಲೂಪ್ ಆಫ್ 10 ಸೆಂಟಿಮೀಟರ್, ಸ್ಕ್ವೇರ್ ಇರೋದ್ರಿಂದ ಒಂದು ಸೈಡ್ ಕೊಟ್ಟಿದ್ದಾರೆ, ಇಟ್ಸ್ ಇನಫ್ ಟು ಫೈಂಡ್ ದ ಏರಿಯಾ ಆ್ಯಂಡ್ ರೆಸಿಸ್ಟೆನ್ಸ್ 0.5 ಓಮ್. ಇದಕ್ಕೊಂದು ರೆಸಿಸ್ಟೆನ್ಸ್ ಇದೆ, ಯಾಕೆ ಅಂದರೆ ಗೊತ್ತೇ ಇದೆ ನಿಮಗೆ. ಸೊ ಎವ್ರಿ ಕಂಡಕ್ಟರ್ ಹ್ಯಾಸ್ ಎ ರೆಸಿಸ್ಟೆನ್ಸ್ ಎಟ್ ರೂಮ್ ಟೆಂಪ್ರೇಚರ್. ಸೊ ಹಾಗಾಗಿ ಏನಾಯಿತು ಕೇಳಿದ್ರೆ ಇಟ್ ಹ್ಯಾಸ್ ಸಮ್ ರೆಸಿಸ್ಟೆನ್ಸ್, ಆ ರೆಸಿಸ್ಟೆನ್ಸ್ ಇದೆ. ಈ ಕಾಯಿಲನ್ನು ಏನು ಮಾಡಿದ್ದಾರೆ, ಪ್ಲೇಸ್ಡ್ ವರ್ಟಿಕಲಿ ಇನ್ ದ ಈಸ್ಟ್ ವೆಸ್ಟ್ ಪ್ಲೇನ್, ಈ ಈಸ್ಟ್ ವೆಸ್ಟ್ ಪ್ಲೇನ್ನಲ್ಲಿ ಇದನ್ನು ವರ್ಟಿಕಲ್ ಆಗಿ ಇಟ್ಟಿದ್ದಾರೆ ಅಂತೇಳಿ. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 0.10 ಟೆಸ್ಲಾ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಈ ಸೆಟಪ್ ಅಕ್ರಾಸ್ ದ ಪ್ಲೇನ್ ಇನ್ ದ ನಾರ್ತ್ ಈಸ್ಟ್ ಡೈರೆಕ್ಷನ್. ಸೊ ನಾರ್ತ್ ಈಸ್ಟ್ ಡೈರೆಕ್ಷನ್ ಅಂದಾಗ ಎಲ್ಲ ಬಂತು, ನಾರ್ತ್ ಮತ್ತು ಈಸ್ಟ್. ಸೊ ಇಲ್ಲಿ ಏನು ಮಾಡಿದರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ ಈ ಲೈನು, ಸೊ ಈ ಡೈರೆಕ್ಷನ್ದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ಸೆಟ್ ಮಾಡಿದ್ದಾರೆ, ಅದರ ವ್ಯಾಲ್ಯೂ ಕೊಟ್ಟಿದ್ದಾರೆ 0.10 ಟೆಸ್ಲಾ ಅನ್ನುವಂಥದ್ದು. ನೆಕ್ಸ್ಟ್ ಏನು ಮಾಡಿದ್ರು, ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡಿಕ್ರೀಸ್ಡ್ ಟು 0 ಇನ್ 0.70 ಸೆಕೆಂಡ್. ಭಾಳ ಒಂದು ನೋಡಿ ಲೆಸ್ ದೆನ್ 1 ಸೆಕೆಂಡು. ಸೊ ಮ್ಯಾಗ್ನೆಟಿಕ್ ಫೀಲ್ಡನ್ನು ಡಿಕ್ರೀಸ್ ಮಾಡ್ತಾ 0ಗೆ ತಂದಿದ್ದಾರೆ ಅಂತೇಳಿ, ಅಟ್ ಎ ಸ್ಟಡಿ ರೇಟ್, ಅಂದರೆ ಫ್ಲಕ್ಚುಯೇಟ್ ಅಲ್ಲ, ಇದು ಯೂನಿಫಾರ್ಮ್ಲಿ ರೆಡ್ಯೂಸ್ ಟು 0 ಅನ್ನುವಂಥದ್ದು. ಡಿಟರ್ಮೈನ್ ದ ಮ್ಯಾಗ್ನಿಟ್ಯೂಡ್ಸ್ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಆ್ಯಂಡ್ ಕರೆಂಟ್ ಡ್ಯೂರಿಂಗ್ ದಿಸ್ ಟೈಮ್ ಇಂಟರ್ವಲ್. ಸೊ ಈ ಒಂದು ಟೈಮ್ ಇಂಟರ್ವಲಲ್ಲಿ ಎಷ್ಟು ಸೆಕೆಂಡು, 0.70 ಸೆಕೆಂಡಲ್ಲಿ ಆ ಒಂದು ಕಾಯಿಲಲ್ಲಿ, ಈ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಇದೆಯಲ್ಲ ಇದರಲ್ಲಿ ಇಂಡ್ಯೂಸ್ ಆಗಿರುವಂಥ ಇ ಎಮ್ ಎಫ್ ಮತ್ತು ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡುವ ಕೇಳಿದರೆ, ಈ ಒಂದು ಡಯಾಗ್ರಾಮ್ ನಮ್ಗೆ ಹಾಗೆ ಇರಲಿ. ಸೊ ದಿಸ್ ಈಸ್ ದ ಆ್ಯಂಗಲ್ ಟೀಟಾ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್. ಸೊ ಏರಿಯಾವನ್ನು ನಾನು ಈ ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ತಗೋತೀವಲ್ಲ ಅದಕ್ಕೆ ಏರಿಯಾ ವೆಕ್ಟರ್ ಅಂತ ಹೇಳ್ತೀವಿ. ಹಿಂದಿನ ಕ್ಲಾಸಲ್ಲಿ ನಿಮ್ಗೆ ಅದನ್ನು ನಾನು ಕ್ಲೀನಾಗಿ ಹೇಳಿದ್ದೀನಿ ಅನ್ಕೋತೀನಿ. ಸೊ ಏರಿಯಾ ವೆಕ್ಟರ್, ಸೊ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ದ ಏರಿಯಾ ಅನ್ನುವಂಥದ್ದು. ಸೊ ಇಲ್ಲಿ ಏನೇನು ಕೊಟ್ಟಿದ್ರು ನಮಗೆ ಕ್ವಶನಲ್ಲಿ ಅನ್ನುವಂಥದ್ದು, ಸೈಡ್ ಆಫ್ ದ ಸ್ಕ್ವೇರ್ ಲೂಪ್ ಈಸ್ 10 ಸೆಂಟಿಮೀಟರ್. ಸೊ 10 ಸೆಂಟಿಮೀಟರನ್ನು SI ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ 0.1 ಮೀಟರ್ ಆಯಿತು. ನಿಮ್ಗೆ ಏನು ಬೇಕಿಲ್ಲಿ ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಏರಿಯಾ ಅಂದಾಗ ಏನು ಮಾಡ್ತೀರಿ, ಸ್ಕ್ವೇರ್ ಇಂದು ಸೈಡ್ ಇಂಟು ಸೈಡ್. ಸೊ ದಟ್ ಈಸ್ 0.01 ಮೀಟರ್ ಆಯಿತು. ನಾವು ಮೀಟರ್ ವ್ಯಾಲ್ಯೂನೇ ಹಾಕಿದ್ದೀವಿ ಇಲ್ಲಿ. ಆ್ಯಂಡ್ ಯು ಕ್ಯಾನ್ ಕನ್ವರ್ಟ್ ದಿಸ್ ಇಂಟು 10⁻². 0.01 ಅನ್ನು 10⁻² ಅಂತ ಬರ್ಕೊಂಡ್ರೆ, ಸೊ ದಟ್ ಈಸ್ ದ ಏರಿಯಾ ಇನ್ ಮೀಟರ್ ಸ್ಕ್ವೇರ್. SIದಲ್ಲಿ ನಾವು ಆ ಒಂದು ವ್ಯಾಲ್ಯೂಸನ್ನು ತಗೊಂಡಿದ್ವಿ. ನೆಕ್ಸ್ಟ್ ಏನು ಕೇಳಿದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜಸ್ ಫ್ರಮ್ 0.1 ಟೆಸ್ಲಾ ಟು 0. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿತ್ತು ಸ್ಟಾರ್ಟಿಂಗ್, 0.10 ಟೆಸ್ಲಾ ಟು 0. ಸೊ ಇಟ್ ರೆಡ್ಯೂಸ್ ಟು 0. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆ ಇನ್ 0.70 ಸೆಕೆಂಡ್. ಸೊ ಇಷ್ಟು ಸಣ್ಣ ಸಮಯದಲ್ಲಿ ಆ ಮ್ಯಾಗ್ನೆಟಿಕ್ ಫೀಲ್ಡ್ 0ಗೆ ಬಂದುಬಿಡುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ದಿಸ್ ಆ್ಯಂಗಲ್ ವ್ಯಾಲ್ಯೂ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಕೊಟ್ಟಿರೋ ಡಯಾಗ್ರಾಮ್ ಪ್ರಕಾರ ಟೀಟಾ ಈಕ್ವಲ್ಸ್ ಟು 45 ಡಿಗ್ರಿ. ಸೊ ನಾರ್ತ್ ಈಸ್ಟ್ ಮಧ್ಯದಲ್ಲಿ ಲೈನ್ ಹೋಗೋದ್ರಿಂದ ಸೊ ಟೀಟಾ ಈಕ್ವಲ್ಸ್ ಟು 45 ಡಿಗ್ರಿ. ಇನ್ನೊಂದೇನು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ, ದಟ್ ಈಸ್ 0.5 ಓಮ್ ಅಂತೇಳಿ. ಯಾವುದು ರೆಸಿಸ್ಟೆನ್ಸ್ ಅದು, ಈ ಒಂದು ರೆಕ್ಟ್ಯಾಂಗ್ಯುಲರ್ ಒಂದು ಸ್ಕ್ವೇರಿನ ಒಂದು ಸ್ಕ್ವೇರ್ ಶೇಪಲ್ಲಿರುವಂಥ ಕಾಯಿಲಿನ ರೆಸಿಸ್ಟೆನ್ಸು ಇಷ್ಟಿದೆ, 0.5 ಓಮ್ ಅಂತೇಳಿ.
ಓಕೆ, ನಾವೀಗ ಏನು ಮಾಡುವಾಗ ಕೇಳಿದರೆ ನಮಗೆ ಚೇಂಜ್ ಇನ್ ಫ್ಲಕ್ಸ್ ಬೇಕು. ನೋಡಿ, ಇ ಎಮ್ ಎಫನ್ನು ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಫ್ಯಾರಡೇಸ್ ಲಾ ಅಪ್ಲೈ ಮಾಡಬೇಕಲ್ವಾ. ಸೊ ಫ್ಯಾರಡೇಸ್ ಲಾ ಪ್ರಕಾರ ಏನಾಯಿತು, ಇ ಈಸ್ ಈಕ್ವಲ್ ಟು ಮೈನಸ್ d∅/dt. ನೀವು ಮೈನಸನ್ನು ಎಲ್ಲ ಕಡೆ ಕ್ಯಾರಿ ಮಾಡಬೇಕಂತ ಇಲ್ಲ, ಸೊ ಅದಕ್ಕೊಂದು ಮೀನಿಂಗ್ ಇದೆ, ಅದನ್ನ ನೆಕ್ಸ್ಟ್ ಹೇಳ್ತೇನೆ ನಾನು. ಬಟ್ ಇ ಈಸ್ ಈಕ್ವಲ್ ಟು d∅/dt. ಸೊ ಒಂದು ಇನ್ಸ್ಟಂಟೇನಿಯಸ್ ಇ ಎಮ್ ಎಫ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಇನ್ನು ಒಂದು ಟೈಮ್ ಇಂಟರ್ವಲ್ ಕೊಟ್ಟಾಗ ನೀವು ಚೇಂಜ್ ಇನ್ ಫ್ಲಕ್ಸನ್ನು ಫೈಂಡ್ ಔಟ್ ಮಾಡಿ ಆ ಒಂದು ಟೈಮ್ ಇಂಟರ್ವಲನ್ನು ತೆಗೆದುಕೊಂಡ್ರೆ, ಸೊ ∆φ ∆t ಅಂತ ತಗೋಬೋದು. ಆವಾಗ ಏನು ಮಾಡಬೇಕು, ನೀವು ಇನಿಷಿಯಲ್ ಫ್ಲಕ್ಸ್ ಎಷ್ಟಿತ್ತು, ಫೈನಲ್ ಫ್ಲಕ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇನಿಷಿಯಲ್ ಫ್ಲಕ್ಸನ್ನು ಫೈಂಡ್ ಔಟ್ ಮಾಡೋಣ ಯೂಸಿಂಗ್ ದ BA cos θ ಅಂತೇಳಿ. ಸೊ ಇಲ್ಲಿ ಏರಿಯಾ ಗೊತ್ತಿದೆ ನಮಗೆ, ಟೀಟಾ ಗೊತ್ತಿದೆ, ಫೀಲ್ಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಿಲ್ ಗೆಟ್ 10⁻³ ಸೊ cos 45 ವ್ಯಾಲ್ಯೂಸನ್ನು ಹಾಕಿದಾಗ ನಮಗೆ ಇಷ್ಟು ವ್ಯಾಲ್ಯೂ ಬಂದಿದೆ, 10⁻³ /√2 ಅಂತೇಳಿ. ಸೊ ಫೈನಲ್ ಫ್ಲಕ್ಸ್ ಏನಾಗುತ್ತೆ, ನೀವು ಮತ್ತೆ ಕ್ಯಾಲ್ಕುಲೇಟ್ ಮಾಡೋದೇ ಬೇಡ, ಯಾಕೆಂದರೆ B ಇಟ್ಸೆಲ್ಫ್ ಇಸ್ 0. ನೋಡಿ, ರೆಡ್ಯೂಸ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫೈನಲ್ ಫ್ಲಕ್ಸ್ ಏನಿದೆ 0 ಆಗಿದೆ. ಹಾಗಾಗಿ ಚೇಂಜ್ ಇನ್ ಫ್ಲಕ್ಸ್ ಅಂತ ನೋಡೋದಾದ್ರೆ ಏನಾಯ್ತು, ನಮಗೆ ಇನಿಷಿಯಲ್ ಫ್ಲಕ್ಸ್ ಮೈನಸ್ ಫೈನಲ್ ಫ್ಲಕ್ಸ್ ಅಂತ ಆಯಿತು. ಸೊ ನಾವು ಫಾರ್ಮುಲನ್ನು ಈ ರೀತಿ ಮಾಡಿಫೈ ಮಾಡ್ಕೊಳ್ಳೋಣ. ಸೊ ವಿ ಆರ್ ಟೇಕಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಸೊ ನೋ ನೀಡ್ ಟು ಕ್ಯಾರಿ ದ ನೆಗೆಟಿವ್ ಸೈನ್. ಸೊ ಹಾಗಾಗಿ ಈಸ್ ಈಕ್ವಲ್ ಟು, ನೋಡಿ, ಮಾಡ್ಯುಲಸ್ ವ್ಯಾಲ್ಯೂವನ್ನು ತಗೊಂಡಿದ್ದೀವಿ ನಾವು, ∆φ/∆t. ಸೊ ಇನಿಷಿಯಲ್ ಫ್ಲಕ್ಸ್ ಇದೆ, ಫೈನಲ್ ಫ್ಲಕ್ಸ್ 0 ಇದೆ, ವ್ಯಾಲ್ಯೂಸ್ ಹಾಕಿ. ಸೊ 10⁻³ /√2 ಇದೆ. ಎಷ್ಟು ಟೈಮ್ ಇಂಟರ್ವಲ್ಲು, ∆t ವ್ಯಾಲ್ಯೂ 0.70 ಸೆಕೆಂಡ್. ಸೊ ಇಷ್ಟನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಸೊ ದಟ್ ಕಮ್ಸ್ 1.01 × 10⁻³ ವೋಲ್ಟ್. ಸೊ ಇದು ಏನು ಅಂದರೆ ಇಂಡ್ಯೂಸ್ಡ್ ಇ ಎಮ್ ಎಫ್. ನಿಮ್ಗೆ ಆವಾಗಲೇ ಹೇಳಿದಾಗೆ ಇಲ್ಲೆಲ್ಲೋ ಒಂದು ಕಡೆ ನಾವು ಬ್ರೇಕ್ ಮಾಡಿಟ್ಟಿದ್ವಿ ಅಂದ್ಕೊಳ್ಳಿ. ಸೊ ಆವಾಗ ಇ ಎಮ್ ಎಫ್ ಅನ್ನು ಮೆಜರ್ ಮಾಡ್ಬೋದು ನಾವು. ಸೊ ದಟ್ ಈಸ್ 10⁻³ ಇದೆ, ಹಾಗಾಗಿ ನೀವು ಅದನ್ನು ಮಿಲಿ ವೋಲ್ಟ್ ಅಂತ ಬರಿಬೋದು. ದಿಸ್ ಈಸ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್. ನೆಕ್ಸ್ಟ್ ಏನು ಕೇಳಿದರೆ ನಾವು ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಕ್ಲೋಸ್ಡ್ ಸರ್ಕ್ಯೂಟ್ ಅದು. ಆವಾಗ ಏನಾಯಿತು, ನಿಮಗೆ ಈಸಿಯಾಗಿ ಬಂತು, ಓಮ್ಸ್ ಲಾ ಅಪ್ಲೈ ಮಾಡ್ತೀರಿ. ಸೊ I ಈಸ್ ಈಕ್ವಲ್ ಟು E/R ಅಂತ ಬರುತ್ತೆ ಇಲ್ಲಿ. ಸೊ ಇದು ಇ ಎಮ್ ಎಫ್ ಇಂಡ್ಯೂಸ್ಡ್. ಆ ರೆಸಿಸ್ಟೆನ್ಸ್ ಎಷ್ಟಿದೆ ನೋಡಿ, ಅದರಿಂದ ನೀವು ಕರೆಂಟಿಂದ ಸರ್ಕ್ಯೂಟನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ಆಲ್ರೆಡಿ ಇ ಎಮ್ ಎಫ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು. ಸೊ 1.01 × 10⁻³ ವೋಲ್ಟ್, ಇದು ಮಿಲಿ ವೋಲ್ಟಲ್ಲಿದೆ, ಇದು ವೋಲ್ಟಲ್ಲಿರೋದನ್ನೇ ಹಾಕ್ಕೊಳ್ಳಿ. 0.5 ಓಮ್ಸ್ ರೆಸಿಸ್ಟೆನ್ಸ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ. ದಿಸ್ ಇಸ್ 0.5 ಅಂದರೆ 1/2 ಆಯಿತು. ಮೇಲೆ ನ್ಯೂಮರೇಟರ್ನ 2 ಇಂದ ಮಲ್ಟಿಪ್ಲೈ ಮಾಡಿ. ಸೊ ವಿಲ್ ಗೆಟ್ 2.02 × 10⁻³ ಆಂಪಿಯರ್. ಅದನ್ನು ಹೇಗೆ ಬರಿಬೋದು ಅಂದರೆ I ಈಸ್ ಈಕ್ವಲ್ ಟು 2.02 ಮಿಲಿ ಆಂಪಿಯರ್ ಅಂತ ಬರಿಬೋದು. ಯಾಕಂದರೆ 10⁻³ ಆಂಪಿಯರ್ ಇದೆ, ಅದನ್ನು ಮಿಲಿ ಆಂಪಿಯರಲ್ಲಿ ಬರಿಬೋದು. ಸೊ ದೀಸ್ ಟು ಆರ್ ದ ಆನ್ಸರ್ ಆಸ್ಕ್ಡ್. ಓಕೆ, ಈ ಒಂದು ಎಕ್ಸಾಂಪಲ್ಲು ನಿಮಗೆ ಈ ಥರದ ಎಕ್ಸಾಂಪಲನ್ನು ಎಕ್ಸಾಮ್ಗಳಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಬಟ್ ಒಂದು ಮೆಥಡ್ ಗೊತ್ತಾದರೆ ನಾವು ಅದನ್ನು ಮಾಡ್ತಾ ಹೋಗ್ಬೋದು ಅಂತೇಳಿ. ಓಕೆ, ಸೊ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನಾವು ಮುಂದಕ್ಕೆ ಹೋಗುವ. ಲೆಂಜಸ್ ಲಾ ಅನ್ನುವಂಥದ್ದು. ಸೊ ಇಲ್ಲಿ ಈ ಲೆಂಜಸ್ ಲಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲೇನು ಹೇಳುತ್ತೆ ಸ್ಟೇಟ್ಮೆಂಟನ್ನು ಒಂದ್ಸರಿ ನೋಡ್ಕೊಳ್ಳೋಣ, ಮತ್ತೆ ಡಿಸ್ಕಸ್ ಮಾಡೋಣ. ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಸಚ್ ದಟ್ it tends to produce a current which opposes the change in magnetic flux that produced it. ಇಲ್ಲಿ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂದಾಗ ಎಲ್ಲಿ ಬಂತು ನಮಗೆ, ಇದನ್ನು ನೋಡಿ, ಇಲ್ಲೊಂದು ಕಾಯಿಲ್ ಇದೆ, ಒಂದು ಸರ್ಕ್ಯುಲರ್ ಕಾಯಿಲ್ ಇದೆ ಅಂದ್ಕೊಳ್ಳಿ, ಒಂದು ಮ್ಯಾಗ್ನೆಟ್ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಇಲ್ಲಿ ಕ್ರಾಸ್ ಆಗ್ತಾ ಇದೆ. ಆ ಮೂಮೆಂಟಿಗೆ ಏನಾಗ್ತದಂತೆ, ನೀವು ಮ್ಯಾಗ್ನೆಟನ್ನು ಮೂವ್ ಮಾಡಿದ್ರಿ ಅಂದ್ಕೊಳ್ಳಿ ಟುವರ್ಡ್ಸ್ ದ ಕಾಯಿಲ್. ಆಗೇನಾಗುತ್ತೆ, ಸೊ ಲಾರ್ಜ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ಕಾಯಿಲ್ ಒಳಗಡೆ ಎಂಟರ್ ಆಗುತ್ತೆ. ಮೊದಲು ಏನಾಗಿತ್ತು, ಫ್ಯೂ ನಂಬರ್ಸ್ ಆಫ್ ಲೈನ್ಸ್ ಎಂಟರ್ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ಅದನ್ನು ನೀವು ಹತ್ತಿರ ತಗೊಂಡು ಬಂದಾಗ ಲಾರ್ಜ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆ ಕಾಯಿಲಲ್ಲಿ ಪಾಸ್ ಆಗುತ್ತೆ. ಅಂದರೆ ಏನು ಮಾಡಿದ್ರಿ ನೀವು, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಏರಿಯಾಗೆ ನಾವೇನಂತೀವಿ, ಫ್ಲಕ್ಸ್ ಅಂತ ಕರಿತೀವಿ. ಸೊ ನೀವು ಫ್ಲಕ್ಸನ್ನು ಚೇಂಜ್ ಮಾಡಿದ್ರಿ ಇಲ್ಲಿ. ಸೊ ಚೇಂಜ್ ಇನ್ ದ ಫ್ಲಕ್ಸ್ ಏನು ಮಾಡುತ್ತೆ, ಇ ಎಮ್ ಎಫ್ ಅನ್ನು ಇಂಡ್ಯೂಸ್ ಮಾಡುತ್ತೆ. ನೋಡಿ, the polarity of induced EMF is such that it tends to produce a current which opposes the change in magnetic flux that produced it. ಈಗ ನೀವು ಏನು ಮಾಡಿದೆ, ನಾನು ಎಲ್ಲಿವರೆಗೆ ಹೇಳಿದೆ ನಿಮಗೆ, ಈಗ ಮ್ಯಾಗ್ನೆಟನ್ನು ಮೂವ್ ಮಾಡ್ತಾ ಇದ್ದೀರಾ ನೀವು. ಸೊ ಮ್ಯಾಗ್ನೆಟಿಕ್ ಫೀಲ್ಡು ಈ ಕಾಯಿಲಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಆಗ ಏನಾಯಿತು ಕೇಳಿದರೆ, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲಿಂಕ್ಡ್ ವಿತ್ ದ ಕಾಯಿಲ್ ಇಂಡ್ಯೂಸಸ್ ಆ್ಯನ್ ಇ ಎಮ್ ಎಫ್. ಓಕೆ, ಇಲ್ಲಿವರೆಗೆ ನಮ್ಗೆ ತೊಂದರೆ ಇಲ್ಲಪ್ಪ, ಯಾಕೆಂದರೆ ಪ್ಯಾರಡೇ ಹೇಳಿರೋದೇ ಅದು, ನಾವು ನೋಡಿರೋ ಎಕ್ಸ್ಪೆರಿಮೆಂಟು ಅದನ್ನೇ. ಬಟ್ ಇಲ್ಲೊಂದು ವರ್ಡ್ ಇದೆ ನೋಡಿ, ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್. ಈ ಇ ಎಮ್ ಎಫ್ನ ಪೊಲಾರಿಟಿ ಹೇಗಿರ್ತದೆ ಕೇಳಿದರೆ,
ವಿಚ್ ಅಪೋಸ್ ದ ಕಾಸ್ ಫಾರ್ ಇಟ್. ಯಾರು ಕಾರಣವೋ ಆ ಕಾರಣ ಮಾಡಿರುವವರನ್ನೇ ಇದು ಅಪೋಸ್ ಮಾಡುತ್ತೆ. ಯಾವುದು? ಈ ಕಾಯಿಲಲ್ಲಿ ಇಂಡ್ಯೂಸ್ ಆಗಿರುವಂಥ ಇ ಎಮ್ ಎಫ್. ಅಂದರೆ ಅರ್ಥ ಆಯ್ತು ನಿಮಗೆ? ಸೊ ಮ್ಯಾಗ್ನೆಟು ಮೂವ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಯಿತು. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆದಾಗ ಇಲ್ಲಿ ಇ ಎಮ್ ಎಫ್ ಪ್ರೊಡ್ಯೂಸ್ ಆಯಿತು. ಆ ಪ್ರೊಡ್ಯೂಸ್ ಆಗಿರೋ ಇ ಎಮ್ ಎಫ್ನ ಪೊಲಾರಿಟಿ ಹೆಂಗಿರುತ್ತೆ ಕೇಳಿದರೆ, ಸೊ ವಿಚ್ ಅಪೋಸ್ ದ ಕಾಸ್ ಫಾರ್ ಇಟ್. ಕಾಸ್ ಯಾರು ಇಲ್ಲಿ? ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗಿರುವಂಥದ್ದು. ಸೊ ಅದೇನು ಮಾಡುತ್ತೆ ಅಂದರೆ ಆ ಮ್ಯಾಗ್ನೆಟಿಕ್ ಫೀಲ್ಡನ್ನು ಡಿಕ್ರೀಸ್ ಮಾಡೋ ಥರ ಈ ಪೊಲಾರಿಟಿಯನ್ನು ಸೆಟ್ ಮಾಡುತ್ತೆ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಕರೆಂಟ್ ಕ್ಯಾರಿಂಗ್ ಲೂಪ್ ಆಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ಒಂದು ಡೆರಿವೇಷನ್ ಕೂಡ ಮಾಡಿದಿರಿ ನೀವು. ಸೊ ಈ ಲೂಪ್ ಏನು ಮಾಡುತ್ತೆ ಕೇಳಿದರೆ, ಒಂದು ಮ್ಯಾಗ್ನೆಟಿಕ್ ಪೋಲ್ ಥರನೇ ಬಿಹೇವ್ ಮಾಡುತ್ತೆ. ಹಾಗೆ ಅಪೋಸ್ ಮಾಡೋ ಥರ ಏನು ಅಪೋಸ್ ಮಾಡಬೇಕೀಗ? ಅದು ಫೀಲ್ಡ್ ಏನು ಬರ್ತಾ ಇದೆ ಅದರ ಅಪೋಸಿಟ್ ಡೈರೆಕ್ಷನ್ದಲ್ಲಿ ತಾನು ಫೀಲ್ಡನ್ನು ಪ್ರೊಡ್ಯೂಸ್ ಮಾಡಬೇಕು. ಈ ಕಾಯಿಲಿಗೆ ಫೀಲ್ಡ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಏನು ಪಾಸಿಬಿಲಿಟಿ ಇದೆ? ಸೊ ಇದರಲ್ಲಿ ಕರೆಂಟ್ ಫ್ಲೋ ಆಗಬೇಕು. ಕರೆಂಟ್ ಫ್ಲೋ ಆದಾಗ ಏನು ಮಾಡುತ್ತೆ ಕೇಳಿದರೆ, ಅದು ಆ ಬರ್ತಾ ಇರುವಂಥ ಫೀಲ್ಡು ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅದೇನು ಮಾಡುತ್ತೆ, ಅದನ್ನು ಡಿಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನೋಡಿ ಏನು ಮಾಡ್ತು ಕೇಳಿದರೆ, ಇದರಲ್ಲಿ ಪೊಲಾರಿಟಿಯನ್ನು ಈ ನಾರ್ತ್ ಪೋಲ್ ಆಗಿ ಈ ಸೈಡನ್ನು ಅದು ಮಾಡ್ಕೊಳ್ಳುತ್ತೆ. ನಾರ್ತ್ ಪೋಲ್ ಆಗಿ ಮಾಡ್ಕೊಂಡಾಗ ಏನಾಯಿತು ನೋಡಿ, ಫೀಲ್ಡ್ ಲೈನ್ಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ನಾರ್ತ್ ಪೋಲ್, ಕರೆಕ್ಟಾ? ನಾರ್ತ್ ಪೋಲಿಂದ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಅಪ್ಲೈ ಮಾಡಿರುವಂಥ ಫೀಲ್ಡಿನ ಡೈರೆಕ್ಷನ್ನು ಈ ಕಡೆಯಿಂದ ಈ ಕಡೆಗಿದೆ. ಇದೇನು ಮಾಡುತ್ತೆ ಈ ಕಾಯಿಲು ಅಂದರೆ, ಯಾವ ರೀತಿ ತನ್ನಲ್ಲಿ ಇ ಎಮ್ ಎಫನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ ಅಂದರೆ, ಇಲ್ಲಿ ತಾನು ಎದುರುಗಡೆ ನಾರ್ತ್ ಬರೋ ಹಾಗೆ ಮಾಡ್ಕೊಳ್ಳುತ್ತೆ. ನೀವು ಯಾವಾಗ ಕಾಯಿಲನ್ನು ಮೂವ್ ಮಾಡ್ತೀರೋ ಇದು ನಾರ್ತ್ ಬರೋ ಹಾಗೆ ಮಾಡುತ್ತೆ. ಸೊ ನಾರ್ತ್ ಬರೋ ಹಾಗೆ ಮಾಡಬೇಕಂದ್ರೆ ನೋಡಿ, ನಿಮಗೆ ರೈಟ್ ಹ್ಯಾಂಡ್ ಕ್ಲಾಸ್ ರೂಲ್ ಗೊತ್ತಿರ್ಬೋದು. ಸೊ ಈ ಕಂಡಕ್ಟ್ರಲ್ಲಿ ಕರೆಂಟ್ ಹೆಂಗೆ ಫ್ಲೋ ಆಗಬೇಕು ನಿಮಗೆ, ಈಗ ನೀವು ರೈಟ್ ಹ್ಯಾಂಡನ್ನು ಹಿಡ್ಕೊಂಡು ನಿಮ್ಮ ತಂಬನ್ನು ಈ ಮ್ಯಾಗ್ನೆಟ್ ಕಡೆ ಇಟ್ಕೊಳ್ಳಿ. ಯಾಕೆಂದರೆ ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಬೇಕು, ಈ ಕಾಯಿಲಲ್ಲಿ ಪ್ರೊಡ್ಯೂಸ್ ಆಗಿರೋದು ನಾರ್ತ್ ಪೋಲಿನ ಕಡೆಗೆ ಬರಬೇಕು. ಅಂದರೆ ಈ ಸೈಡು ನಾರ್ತ್ ಆಗಿರಬೇಕು. ಸೊ ರಿಮೈನಿಂಗ್ ಫಿಂಗರ್ಸ್ ಏನು, ವರ್ಲ್ಡ್ ಫಿಂಗರ್ ಏನು ತೋರಿಸುತ್ತೆ ನಿಮಗೆ? ಸೊ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್. ಗೊತ್ತಾಯ್ತಾ? ಇನ್ನೊಂದ್ಸರಿ ಹೇಳ್ಬೇಕಾ ನೋಡಿ, ನಾರ್ತ್ ಪೋಲ್ ಮುಂದಕ್ಕೆ ಬರ್ತಾ ಇರಬೇಕಾದ್ರೆ ಈ ಲೂಪ್ ಏನು ಮಾಡುತ್ತೆ ಅಂದರೆ, ಈ ಕಡೆ ಮ್ಯಾಗ್ನೆಟಿಗೆ ಫೇಸ್ ಆಗಿರುವಂಥ ಲೂಪು ತಾನು ನಾರ್ತ್ ಪೋಲ್ ಆಗಿ ಬಿಹೇವ್ ಮಾಡಲಿಕ್ಕೆ ನೋಡುತ್ತೆ. ಅದಕ್ಕೇನು ಕೇಳಿದರೆ, ಇಲ್ಲಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಗಳು ಮ್ಯಾಗ್ನೆಟ್ ಕಡೆಗೆ ಹೋಗಬೇಕು, ಅಪೋಸ್ ಮಾಡಬೇಕು. ಅದಕ್ಕಾಗಿ ಏನು ಮಾಡುತ್ತೆ ಕೇಳಿದರೆ, ಈ ಲೂಪು ತಾನು ಯಾವ ಕಡೆ ಕರೆಂಟ್ ಫ್ಲೋ ಆದರೆ ನೋಡಿ, ಈ ಡೈರೆಕ್ಷನ್ದಲ್ಲಿ ಕರೆಂಟ್ ಫ್ಲೋ ಆದರೆ ನಿಮ್ಮ ರೈಟ್ ಹ್ಯಾಂಡನ್ನು ಯೂಸ್ ಮಾಡಿ, ಕ್ಲಾಸ್ ರೂಲ್ ಅಂತೇಳಿ. ಸೊ ಥಂಬ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಕಾಯಿಲಿನ ಕೇಸ್ಗಳಿಗೆ ನಾವು ಅದನ್ನು ಅಪ್ಲೈ ಮಾಡ್ಬೋದು. ಆವಾಗ ಇದು ಈ ಡೈರೆಕ್ಷನ್ದಲ್ಲಿ ಫ್ಲೋ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್. ಸೊ ಇದು ನಾರ್ತ್ ಪೋಲ್ ಥರ ಬಿಹೇವ್ ಮಾಡುತ್ತೆ. ಹಾಗಾಗಿ ಅದನ್ನೇ ಲೆಂಜ್ ಹೇಳಿರುವಂಥದ್ದು. ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಈಸ್ ಸಚ್ ದಟ್ ಇಟ್ ಟೆಂಡ್ಸ್ ಟು ಪ್ರೊಡ್ಯೂಸ್ ಎ ಕರೆಂಟ್. ಇದು ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಅದರ ಪೊಲಾರಿಟಿ ಆಗಿರುತ್ತೆ ಅಂದರೆ ವಿಚ್ ಅಪೋಸ್ ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ದಟ್ ಪ್ರೊಡ್ಯೂಸ್ಡ್ ಇಟ್. ಆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನು ಇ ಎಮ್ ಎಫನ್ನು ಪ್ರೊಡ್ಯೂಸ್ ಮಾಡಿದೆಯೋ, ಆ ಇ ಎಮ್ ಎಫ್ ಯಾರು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಮಾಡ್ತಾ ಇದ್ದಾರೋ ಅದನ್ನು ಅಪೋಸ್ ಮಾಡುತ್ತೆ. ಗೊತ್ತಾಯ್ತಾ? ಸೊ ಇದು ಈ ರೀತಿಯಾಗಿ ನಾರ್ತ್ ಪೋಲನ್ನು ಇದು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಯಾಕೆ ಇಂಡ್ಯೂಸ್ಡ್ ಇ ಎಮ್ ಎಫ್ಗೂ ಇದಕ್ಕೂ ನೆಗೆಟಿವ್ ಸೈನ್ ಬಂತು ಅನ್ನುವಂಥದ್ದು. ಸೊ ಯಾಕೆ ಅಂದರೆ, ನೀವು ಏನು ಈ ಮೂವ್ ಮಾಡ್ತಾ ಇದ್ದೀರಿ ಅಲ್ಲಿ ಇ ಎಮ್ ಎಫ್ ಆಗಿರುವಂಥದ್ದು ಅಪೋಸಿಟ್ ಟು ದ ಪ್ರೋಸೆಸ್. ಯಾವ ಒಂದು ಕಾರಣದಿಂದ ಇ ಎಮ್ ಎಫ್ ಇಂಡ್ಯೂಸ್ ಆಗಿತ್ತೋ ಆ ಕಾರಣಕ್ಕೆ ಅದು ಅಪೋಸಿಟ್ ಆಗಿರೋದ್ರಿಂದ ನೆಗೆಟಿವ್ ಸೈನನ್ನು ಯೂಸ್ ಮಾಡ್ತಾರೆ. ಓಕೆ, ಇನ್ನು ನೋಡಿ ಇಲ್ಲಿ ಎನ್ ಅಂತ ಬರೆದಿರೋದು ಒಂದು ಲಾಜಿಕ್ ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ಎನ್ನನ್ನು ಹತ್ತಿರ ತಂದಾಗ ನಾರ್ತ್ ಪೋಲೇ ಆಗುವಂಥದ್ದು. ಸೊ ಇದನ್ನು ಭಾರಿ ಈಸಿಯಾಗಿ ನೆನ್ಪಿಟ್ಕೋಬೋದು. ಎನ್ ಅಂತ ಬರೆದು ಅದರ ಟಿಪ್ಗೆ ಎರೋ ಮಾರ್ಕ್ ಹಾಕೊಂಡ್ಬಿಟ್ರೆ ನಿಮಗೆ ಡೈರೆಕ್ಷನ್ ಆಫ್ ಕರೆಂಟ್ ಸಿಗುತ್ತೆ ನೋಡಿ. ಇನ್ನು ಈಸಿ ಮೆಥಡ್. ಸೊ ಈ ಎನ್ 2 ಎಂಡ್ಸ್ ಇದೆಯಲ್ಲ ಅದಕ್ಕೆ ಎರೋ ಹಾಕೊಂಬಿಡಿ. ಸೊ ದಟ್ ಈಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಆ್ಯಂಟಿ ಕ್ಲಾಕ್ ವೈಸ್. ಓಕೆ, ಸೊ ನಾವು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಲ್ಲೇನಾಗಿದೆ ಅಂದರೆ, ನಾವು ಈಗ ಮ್ಯಾಗ್ನೆಟನ್ನು ಮೂವ್ ಮಾಡಿದರೆ ಏನಾಗುತ್ತೆ ನೋಡಿ. ಸೊ ಮ್ಯಾಗ್ನೆಟನ್ನು ಮೂವ್ ಮಾಡಿದರೆ ಅಲ್ಲಿ ನಾರ್ತ್ ಪೋಲ್ ಆಗುತ್ತೆ, ಈ ರೀತಿ ಡೈರೆಕ್ಷನ್ದಲ್ಲಿ ಬರುತ್ತೆ. ಸೊ ಅದೇ ನಾವು ಸೌತ್ ಪೋಲನ್ನು ಮೂವ್ ಮಾಡಿದರೆ ಏನಾಗುತ್ತೆ ನೋಡಿ. ಸೌತ್ ಪೋಲನ್ನು ಮೂವ್ ಮಾಡಿದರೆ ಎಸ್ ಲೆಟರನ್ನು ಬರೋ ಹಾಗೆ ಬರೆದುಬಿಡಿ, ಅದರ ಟಿಪ್ಗೆ ಎರೋ ಹಾಕ್ಕೊಳ್ಳಿ. ಸೊ ನೋಡಿ, ಕ್ಲಾಕ್ ವೈಸ್ ಡೈರೆಕ್ಷನ್ದಲ್ಲಿ ಬರುತ್ತೆ. ಅಂದರೆ ನಾರ್ತ್ ಪೋಲ್ ಇದ್ದಾಗ ಎನ್ ಲೆಟರ್ ಹಾಕೊಂಡ್ಬಿಟ್ರೆ ನಮ್ಗೆ ಡೈರೆಕ್ಷನ್ ಸಿಗುತ್ತೆ. ಸೌತ್ ಪೋಲ್ ಆದಾಗ ಏನಾಯಿತು, ಸೊ ಇದನ್ನು ಸ್ವಲ್ಪ ಹಿಂದಕ್ಕೆ ಹೋಗೋಣ ನೋಡಿ. ಈ ಸೌತ್ ಪೋಲಲ್ಲಿ ಇದ್ದಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಈ ಕಡೆ ಬರ್ತಾ ಇರುತ್ತೆ.
ಟುವರ್ಡ್ಸ್ ದ ಸೌತ್ ಪೋಲ್. ಕರೆಕ್ಟಾ? ಯಾವಾಗಲೂ ಸೌತ್ ಕಡೆ ಎಂಟ್ರ್ ಆಗುತ್ತೆ, ನಾರ್ತಿಂದ ಹೊರಗಡೆ ಬರುತ್ತೆ. ಹಾಗಾಗಿ ಸೌತ್ ಪೋಲ್ ಕಡೆ ಬರ್ತಾ ಇರೋದ್ರಿಂದ ಇಲ್ಲಿ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಬೇಕು, ಇಲ್ಲಿಂದ ಅದು ಆಚೆ ಹೋಗಬೇಕು. ಯಾವುದು? ಫೀಲ್ಡ್ ಲೈನ್ಸ್. ಯಾಕೆಂದರೆ ಈ ಕಡೆಗೆ ಬರ್ತಾ ಇದೆಯಲ್ಲ, ಅಪೋಸ್ ಮಾಡಬೇಕಂದ್ರೆ ಏನು ಮಾಡಬೇಕು? ಅಪೋಸಿಟ್ ಡೈರೆಕ್ಷನ್ದಲ್ಲಿ ಫೀಲ್ಡ್ ಕ್ರಿಯೇಟ್ ಆಗಬೇಕು ಇದರಲ್ಲಿ. ಸೊ ಅದಕ್ಕೆ ಏನಾಗುತ್ತೆ ಕೇಳಿದರೆ, ಇದು ಹತ್ತಿರ ಬಂದ ಕೂಡಲೇ ಡೈರೆಕ್ಷನ್ ನೋಡಿ ಹೇಗಿದೆ ಅಂತೇಳಿ. ಸೊ ನೀವು ನಿಮ್ಮ ರೈಟ್ ಹ್ಯಾಂಡಿನ ಕ್ಲಾಸ್ ಮಾಡಿ, ತಂಬನ್ನು ಡೈರೆಕ್ಟ್ ಮಾಡಿ, ಅಪೋಸಿಟ್ ಟು ಸೌತ್ ಡೈರೆಕ್ಟ್ ಮಾಡಿ. ಸೊ ರಿಮೈನಿಂಗ್ ಫಿಂಗರ್ಸ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ EMF. ಸೊ ಇದು ಲೆಂಜಸ್ ಲಾ. ಈ ಲೆಂಜಸ್ ಲಾನ ನಿಮಗೆ ಅರ್ಥ ಆಗಿರಬೇಕು. ಯಾಕೆಂದರೆ ವಿಚ್ ಅಪೋಸ್ ದ ಕಾಸ್ ಫಾರ್ ಇಟ್ ಅಂತೇಳಿ. ಯಾರು ಕಾರಣೀಕರ್ತರೋ ಅವರೇ, ಆ ಕಾರಣೀಕರ್ತರು ಯಾರೋ ಅವರನ್ನೇ ಅದು ಅಪೋಸ್ ಮಾಡುತ್ತೆ ಅನ್ನುವಂಥದ್ದು. ಈ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುವಂಥ ಒಂದು ಫಿಸಿಕ್ಸ್ ಇದು. ಓಕೆ, ಆ್ಯಂಡ್ ಫೈನಲಿ ಈ ಲೆನ್ಸ್ ಲಾದ ಬೆನಿಫಿಟ್ ಏನು ಅನ್ನುವಂಥದ್ದು. ಸೊ ಲೆನ್ಸ್ ಲಾ ನಮ್ಗೆ ಏನು ಐಡಿಯಾ ಕೊಡ್ತು ಅಂದರೆ, ಟು ಫೈಂಡ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ EMF. ಇದು ಏನು ಕೇಳಿದರೆ, ಈ ಒಂದು ಕಾಯಿಲಲ್ಲಿ ನೀವು ಯಾವುದೇ ಕೇಸ್ ತಗೊಳ್ಳಿ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬರ್ತದೆ. ನಾನು ಅದನ್ನು ಡಿಸ್ಕಸ್ ಮಾಡಲಿಲ್ಲ. ಬಟ್ ಯಾವುದೋ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ ಅಂದ್ಕೊಳ್ಳಿ, ಅದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ. ನೀವು ಅದರ ಪಕ್ಕದಲ್ಲಿ ಒಂದು ಲೂಪನ್ನು ಇಟ್ಟಿದ್ರಿ ಅಂದ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, ಅದರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಕರೆಕ್ಟಾ? ಸೊ ಅದ್ರ ಪಕ್ಕದಲ್ಲಿ ಒಂದು ಸರ್ಕ್ಯುಲರ್ ಲೂಪು ಇಟ್ಟಿದ್ರಿ ಅಂದ್ಕೊಳ್ಳಿ. ಈಗ ನೀವು ಕರೆಂಟ್ ವೇರಿ ಮಾಡಿದರೆ, ಅಲ್ಲಿ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡಿನ ಎಕ್ಸ್ಪ್ರೆಷನ್ನಲ್ಲಿ B is proportional to I, ಕರೆಂಟ್ ಇನ್ ದ ಕಂಡಕ್ಟರ್. ಸೊ ನೀವು ಕರೆಂಟ್ ವೇರಿ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿ ಆದರೆ ಆ ಪಕ್ಕದಲ್ಲಿ ಇಟ್ಟಿರುವಂಥ ಕಾಯಿಲಲ್ಲಿ ಏನಾಗುತ್ತೆ? EMF ಇಂಡ್ಯೂಸ್ ಆಗುತ್ತೆ. ಸೊ ಈ ಥರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾರೆ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ EMF ಇಂಡ್ಯೂಸ್ಡ್ ಅಂತ ಕೇಳ್ತಾರೆ. ವರ್ಕ್ ಮಾಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅದು ಕತೆ. ಸೊ ಅಲ್ಲೂ ಕೂಡ ನೀವೇನು ಮಾಡಿ, ಒಂದು ವೇಳೆ ಫೀಲ್ಡ್ ಔಟ್ವರ್ಡ್ ಬರ್ತಾ ಇದೆ ಅಂದ್ಕೊಳ್ಳಿ, ಕರೆಂಟ್ ಡೈರೆಕ್ಷನ್ದಿಂದ, ಆ ಕಾಯಿಲಲ್ಲಿ ಏನಾಗಬೇಕು? ಹಾಗಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಕ್ರಿಯೇಟ್ ಆಗಬೇಕು ಅಂದರೆ ಇನ್ವರ್ಡ್ ಆಗಬೇಕು. ಓಕೆ, ಟ್ರೈ ಮಾಡಿ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಈ ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸ್ ಲಾ ಅನ್ನುವಂಥದ್ದು. ಸೊ ಲೆನ್ಸ್ ಲಾ ಏನು ಹೇಳುತ್ತೆ ಅಂದರೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ನಮಗೆ ದೊಡ್ಡ ಒಂದು ಮಿರಾಕಲ್ ಅನಿಸ್ತಾ ಇತ್ತು. ಏನು ಕೇಳಿದರೆ, ಆ ಕಡೆ ಕಾಯಿಲ್ಗೂ ಮ್ಯಾಗ್ನೆಟ್ಗೂ ನಾವು ಟಚ್ಚೇ ಮಾಡೋದಿಲ್ಲ, ಬಟ್ ಕಾಯಿಲ್ ಹತ್ರಕ್ಕೆ ಮ್ಯಾಗ್ನೆಟನ್ನು ಮೂವ್ ಮಾಡಿದರೆ ಸಾಕು, ಕಾಯಿಲಲ್ಲಿ EMF ಇಂಡ್ಯೂಸ್ ಆಗ್ತಾ ಇತ್ತು. ಏನೋ ಒಂದು ಹೊಸ ಒಂದು ನಮಗೆ ಒಂದು ಕನ್ಸರ್ವೇಷನ್ ಆಫ್ ಎನರ್ಜಿಗೆ ಒಂದು ಕಾಂಟ್ರವರ್ಸಿ ಅನ್ನೋ ಥರ ಬಂದುಬಿಟ್ಟಿತ್ತು. ಬಟ್ ಲೆಂಜ್ ಏನು ಹೇಳ್ತಾನೆ ಕೇಳಿದರೆ, ಸೊ ದಿಸ್ ಈಸ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ. ಇಲ್ಲಿ ಎನರ್ಜಿ ಏನು ಲಾಸ್ ಆಗುವಂಥದ್ದು ಅಥವಾ ಕ್ರಿಯೇಟ್ ಆಗುವಂಥದ್ದು ಏನೂ ಇಲ್ಲ, ಬಟ್ ಎನರ್ಜಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಹೋಗಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮುಂದೆ ಒಂದು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಅದರ ಡೆರಿವೇಷನ್ ಪಾರ್ಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಅದು ಹೇಗೆ ಆ ಎನರ್ಜಿ ಏನಾಗುತ್ತೆ ಅನ್ನುವಂಥದ್ದು. ಬಟ್ ಆ ಎನರ್ಜಿ ಏನಾಗುತ್ತೆ ಅಂದರೆ, ಇಂಡ್ಯೂಸ್ಡ್ EMF ಏನಿದೆ, ಆ EMF ಅದರಲ್ಲಿ ಒಂದು ಹೀಟನ್ನು ಜನ್ರೇಟ್ ಮಾಡುತ್ತೆ ಆ ಕಾಯಿಲಲ್ಲಿ. ಸೊ ಈ ರೀತಿ ಎನರ್ಜಿ ಡಿಸಿಪೇಟ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲೂ ಎನರ್ಜಿ ನೈದರ್ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಅನ್ನೋದು ಲೆನ್ಸ್ ಲಾದ ಒಂದು ಸ್ಟೇಟ್ಮೆಂಟ್ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಿಗೆ ಮತ್ತೆ ಕಂಟಿನ್ಯೂ ಮಾಡುವ. ಯಾಕೆಂದರೆ ಇನ್ನೊಂದು ದೊಡ್ಡ ಕಾನ್ಸೆಪ್ಟ್ ಇದೆ, ಅದನ್ನು ಟಚ್ ಮಾಡಿದರೆ ಕಂಪ್ಲೀಟ್ ಮತ್ತೆ ಒಂದು ಅರ್ಧ ಗಂಟೆ ಬೇಕು. ಅದಕ್ಕೆ ಅದನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೇನೆ ನಾನು. ಸೊ ಥ್ಯಾಂಕ್ ಯು.